ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಫೈಲ್ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ನುಗ್ಗೇಹಳ್ಳಿ ಹೋಬಳಿ ಜಂಬೂರು ಪಂಚಾಯಿತಿಗೆ ಸೇರಿದ 2.5 ಎಕರೆ ಭೂಮಿ ಎಚ್.ಟಿ. ಶ್ರೀನಿವಾಸ್ ಎಂಬ ವ್ಯಕ್ತಿ ಒತ್ತುವರಿ ಮಾಡಿಕೊಂಡಿದ್ದರು. ನಂತರ ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು ಸೇರಿ ಮಾತನಾಡಿದಾಗ ಜಮೀನನ್ನು ಬಡ ನಿಂಗಮ್ಮ ರಂಗೇಗೌಡ ರೈತರಿಗೆ ಬಿಟ್ಟುಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಜಂಬೂರು ಪಂಚಾಯಿತಿಗೆ ಸೇರಿದ ಹುಲಿಕೆರೆ ಗ್ರಾಮ 38-39 ಸರ್ವೆ ನಂಬರ್ ಜಾಗದಲ್ಲಿ ಎಚ್.ಟಿ. ಶ್ರೀನಿವಾಸ್ ಎಂಬ ವ್ಯಕ್ತಿ ಸುಮಾರು 2.5 ಎಕರೆ ಒತ್ತುವರಿ ಮಾಡಿಕೊಂಡಿದ್ದರು. ಹುಲಿಕೆರೆ ಗ್ರಾಮದವರು ಅದನ್ನು ಪ್ರಶ್ನೆ ಮಾಡಿ ಅವರಿಗೆ ತಿಳಿ ಹೇಳಿದಾಗ ಅವರಿಗೆ ಆಗಿದ್ದ 1 ಎಕರೆ 25 ಗುಂಟೆಯನ್ನು ಬಿಟ್ಟು ಉಳಿದದ್ದನ್ನು ಬಡ ರೈತರಿಗೆ ಬಿಟ್ಟುಕೊಡಬೇಕೆಂದು ತಿಳಿಸಿದರು. ಅವರು ಒಪ್ಪದ ಕಾರಣ ಮಧ್ಯಸ್ಥಿಕೆಯಲ್ಲಿ ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು ಸೇರಿ ಹಾಗೂ ಈ ಸಂದರ್ಭದಲ್ಲಿ ನುಗ್ಗೇಹಳ್ಳಿ ಹೋಬಳಿಯ ಇನ್ಸ್ಪೆಕ್ಟರ್ ಆದ ಭರತ್ ರೆಡ್ಡಿ ಅವರು ಎಚ್.ಟಿ. ಶ್ರೀನಿವಾಸ್ ಮತ್ತು ಅವರ ಕುಟುಂಬದವರ ಹಾಗೂ ಗ್ರಾಮಸ್ಥರ ಕೋರಿಕೆ ಮೇರೆಗೆ ಬಂದು ಎಲ್ಲರನ್ನೂ ಒಗ್ಗೂಡಿಸಿ ತುಂಬಾ ಅಚ್ಚುಕಟ್ಟಾಗಿ ವಿವರಿಸಿ ಒಟ್ಟುಗೂಡಿ ಬಗೆಹರಿಸಿಕೊಡುವುದಕ್ಕೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೆ ಸಹಕಾರ ನೀಡಿದರು. ಎಲ್ಲರ ಸಲಹೆಯಂತೆ ಎಚ್.ಟಿ. ಶ್ರೀನಿವಾಸ್, ಲಲಿತಮ್ಮ ದಂಪತಿಗಳು ಗೌರವಯುತವಾಗಿ ಜಮೀನನ್ನು ಬಡ ನಿಂಗಮ್ಮ ರಂಗೇಗೌಡ ರೈತರಿಗೆ ಬಿಟ್ಟುಕೊಟ್ಟರು. ಸುಮಾರು ವರ್ಷಗಳಿಂದ ಬಗೆಹರಿಯದೇ ಇರುವುದು ಬಗೆಹರಿದಿದೆ. ಈವಾಗಿನ ಸ್ಥಿತಿಯಲ್ಲಿ ಒಟ್ಟುಗೂಡಿದರೆ ಬಲ ಏನು ಎಂಬುದನ್ನು ಹುಲಿಕೆರೆ ಗ್ರಾಮವೊಂದು ಮಾದರಿಯಾಗಿದೆ. ಇದಕ್ಕೆ ಹುಲಿಕೆರೆ ಬಡ ರೈತರು ನಮ್ಮ ನುಗ್ಗೇಹಳ್ಳಿ ಹೋಬಳಿಯ ಇನ್ಸ್ಪೆಕ್ಟರ್ ಭರತ್ ರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರನ್ನು ಮತ್ತು ಎಲ್ಲರನ್ನೂ ಒಗ್ಗೂಡಿಸಿ ಬಗೆಹರಿಸುವುದಕ್ಕೆ ಕಾರಣವಾದ ಊರಿನ ಶಿವಸ್ವಾಮಿ, ಪುನೀತ್, ಪಬ್ಲಿಕ್ ಫೈಲ್ ವರದಿಗಾರ ಶಂಕರೇಗೌಡ, ಮಹೇಶ್ ತೋಪೇಗೌಡ, ಪ್ರಕಾಶ್ ತುಂಬಾ ಹೋರಾಟ ಮಾಡಿದರು. ಈ ಸಂದರ್ಭದಲ್ಲಿ ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಮತ್ತು ಹುಲಿಕೆರೆ ಗ್ರಾಮಸ್ಥರು, ಕೃಷ್ಣಮೂರ್ತಿ, ತುಳಸಿ ಕೃಷ್ಣ, ಶ್ರೀನಿವಾಸ್ ಕೃಷ್ಣೇಗೌಡರು ಮುಂತಾದವರು, ರೈತರು, ಮಹಿಳೆಯರು, ಎಚ್.ಟಿ. ಶ್ರೀನಿವಾಸ್ ಕುಟುಂಬದವರು ಇದ್ದರು. ಈ ರೀತಿ ಎಲ್ಲ ಹಳ್ಳಿಗಳಲ್ಲೂ ನಡೆದರೆ ಯಾವ ರೈತರಿಗೂ ಅನಾನುಕೂಲ ಆಗುವುದಿಲ್ಲ ಎಂದು ತಿಳಿದು ಬಂದಿದೆ. ಇಡೀ ನಮ್ಮ ಗ್ರಾಮ 12 ಕುಂಟೆ, 13 ಕುಂಟೆ, 10 ಕುಂಟೆ ಏನು 113 ಜನಕ್ಕೆ ಹಿಂದೆ ಎಲ್ಲರಿಗೂ ಪಾರ್ಟೇಷನ್ ಮಾಡಿ ಮಂಜೂರಾಗಿದೆ. ಎಲ್ಲ ಆರ್ಟಿಸಿ ಇದೆ, ಎಲ್ಲ ಕೊಡ್ತೀವಿ. 35 ಎಕರೆ ಇದು ಇದೆ. 38, 39 ಸರ್ವೆ ನಂಬರ್ ಅಲ್ಲಿ 10 ಕುಂಟೆ ಕೆಳಗೆ ಬಂದವ್ರಿಗೆ ಇನ್ನೊಬ್ರು ಬಂದು ಅತಿಕ್ರಮವಾಗಿ ಒತ್ಕೊಂಡ್ರೆ ಯಾವ ಉತ್ಕೊಳಕ್ ಬರ್ತಾನೆ ಆಮೇಲೆ ಎಫ್ಐಆರ್ ಆಗ್ತದೆ. ಕಾನೂನು ಇದು ವಿರುದ್ಧ ನಾನು ಮಾತಾಡ್ತಿಲ್ಲ. ಹೌದು ಸರ್. ಆಮೇಲೆ ಅವನು ಕೋರ್ಟಿಗೆ ಅಲ್ದಾಡ್ತಾನೆ. ನಾವು ಕೇಸ್ ಕೊಟ್ಟರು ನಿಜವಾಗ್ಲೂ ಕೊಡ್ತೀರಿ ಅಲ್ವಾ? ಎಷ್ಟು ಬಿಟ್ಕೊಡ್ತೀರಣ್ಣ? ಎಷ್ಟು ಅದೇ 21/12/2025 ಮತ್ತು ಪಲ್ಸ್ ಪೋಲಿಯೋ ಕಲ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅತ್ತಿಹಳ್ಳಿಯಲ್ಲಿ ಕಾರ್ಯಕ್ರಮ ನಡೆಯಿತು. ವೇದವತಿ ಆಶಾ ಕಾರ್ಯಕರ್ತೆ, ಸುಜಾತಾ ಅಂಗನವಾಡಿ ಕಾರ್ಯಕರ್ತೆ, ಸುಜಾತಾ ಭಾಗ್ಯವತಿ ಸಿ, ಡಾಕ್ಟರ್ ಹರೀಶ್, ಡಾಕ್ಟರ್ ರಕ್ಷಿತಾ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿಗಾರ ಶಂಕರೇಗೌಡ, ಹುಲಿಕೆರೆ. ವರದಿಗಾಗಿ, ಜಾಹೀರಾತಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಇದಾಗಿತ್ತು ಈ ಕ್ಷಣದ ಪಬ್ಲಿಕ್ ಫೈಲ್ ನ್ಯೂಸ್. ನಮಸ್ಕಾರ.